ರಾಜ್ಯದಲ್ಲಿ ಆರ್ಎಸ್ಎಸ್ ಮತ್ತು ಕಾಂಗ್ರೆಸ್ ಕದನ ಮತ್ತೆ ತಾರಕಕ್ಕೇರಿದೆ. ಮೊದಲು ನೋಂದಣಿ ಅಸ್ತ್ರ ಹೂಡಿದ್ದ ಸರ್ಕಾರ ಇದೀಗ ಕಾಯ್ದೆ ಮೂಲಕ ಸಂಘಕ್ಕೆ ಮತ್ತೊಂದು ಚೆಕ್ಮೇಟ್ ಕೊಡೋಕೆ ಪ್ಲಾನ್ ಮಾಡಿದೆ. ಇದು ಸಂಘದ ನಾಯಕರ ಸಿಟ್ಟಿಗೆ ಕಾರಣವಾಗಿದೆ. ಇಲ್ಲಿಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ, ಶ್ರೀರಾಮನು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡಂಗಿಲ್ಲ ಅಂದ್ರೆ ಹೆಂಗೆ? ಈ ಬಿಲ್ಲಿಗೆ ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನ್ಗೆ ಸಂಬಂಧ ಇಲ್ಲ. ಇದೇ ಮಾತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಡಿದ ಈ ಮಾತುಗಳೇ ರಾಜ್ಯದಲ್ಲಿ ಮತ್ತೊಮ್ಮೆ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಕಾಳಗಕ್ಕೆ ವೇದಿಕೆ ಕೊಟ್ಟಿದೆ. ಇದರ ನಡುವೆ ಸರ್ಕಾರ ಕೂಡ ಸರ್ಕಾರಿ ಆವರಣ ಸಾರ್ವಜನಿಕ ಆಸ್ತಿಗಳ ಬಳಕೆ ನಿಯಂತ್ರಣ ಮಸೂದೆ ಮಂಡನೆಗೆ ಸಂಪುಟದ ಒಪ್ಪಿಗೆ ಸಿಕ್ಕಿದೆ. ಇದು ಬಿಜೆಪಿಯವರ ಕಣ್ಣು ಕೆಂಪಗಾಗಿಸಿದೆ. ಇದೇ ಸಂಬಂಧ ನಿನ್ನೆ ರಿಯಾಕ್ಟ್ ಮಾಡಿದ್ದ ಪ್ರಿಯಾಂಕ್ ಖರ್ಗೆ, ನಿಮ್ಮ ನೋಂದಣಿಯಾಗದ ಸಂಘಟನೆಗೂ ಈ ಬಿಲ್ಗೂ ಸಂಬಂಧವಿಲ್ಲ, ಶ್ರೀರಾಮ ಹಾಗೂ ರಾಮನ ಭಕ್ತರು ಕೂಡ ಲೆಕ್ಕ ಕೊಡಬೇಕು ಅಂತ ಕಿಡಿಕಾರಿದ್ರು. ಇಲ್ಲಿಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ, ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ? ಯಾವ ದೇಶದಲ್ಲಿ ಶ್ರೀರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡಂಗಿಲ್ಲ ಅಂದ್ರೆ ಹೆಂಗೆ? ಅಷ್ಟೇ ಅಲ್ವಾ ಹೇಳ್ತಾ ಇರೋದು ನಾನು. ಆಮೇಲೆ ಈ ಬಿಲ್ಲಿಗೆ ನಿಮ್ಮ ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನ್ಗೆ ಸಂಬಂಧ ಇಲ್ಲ. ನೀವೇನಾದರೂ ಬಂದು ಸದನದಲ್ಲಿ ಹೇಳ ಸ್ವಾತಂತ್ರ್ಯ ನಿಮ್ಗಿದೆ. ಸಕಾರಾತ್ಮಕವಾಗಿ ನಿಮ್ದೇನಾದರೂ ಸಲಹೆಗಳಿದ್ರೆ ವಿ ವಿಲ್ ಆಕ್ಸೆಪ್ಟ್. ಸಂವಿಧಾನದ ಅಡಿಯಲ್ಲಿ ನೆಟ್ಟಿಗೆ ಕೆಲಸ ಮಾಡಿ ಎಂದ ಪ್ರಿಯಾಂಕ್, ನೋಂದಣಿ ಮಾನದಂಡವಲ್ಲ, ರಿಜಿಸ್ಟರ್ ಆಗಲ್ಲವೆಂದ ಸಂತೋಷ್. ಪ್ರಿಯಾಂಕ್ ಖರ್ಗೆ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪರೋಕ್ಷವಾಗಿ ಆರ್ಎಸ್ಎಸ್ಗೆ ಸಂದೇಶ ಮುಟ್ಟಿಸಿದ್ದಾರೆ. ಬೆದರಿಕೆಗಳೆಲ್ಲ ನನ್ನ ಹತ್ರ ನಡೆಯಲ್ಲ, ಸಂವಿಧಾನದ ಅಡಿಯಲ್ಲಿ ನೆಟ್ಟಿಗೆ ಕೆಲಸ ಮಾಡಿ ಅಂದ್ರು. ಪ್ರಿಯಾಂಕ್ ಈ ಮಾತಿಗೆ ತಿರುಗೇಟು ಕೊಟ್ಟ ಬಿಎಲ್ ಸಂತೋಷ್, ಸಂಘಕ್ಕೆ ನೋಂದಣಿ ಮಾನದಂಡವಲ್ಲ, ಸಂಘ ರಿಜಿಸ್ಟರ್ ಆಗಲ್ಲ ಅಂದ್ರು. ಈ ಥ್ರೆಟ್ಟು ಅವು ಇವು ಎಲ್ಲ ಬೇರೆಯವ್ರ ಹತ್ರ ನಡೀತದೆ, ನನ್ನ ಹತ್ರ ನಡೆಯೋದಿಲ್ಲ. ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡಂಗಿದ್ರೆ ನೆಟ್ಟಿಗೆ ಮಾಡ್ರಿ, ಇಲ್ದಿದ್ರೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಕಳೆದ 3 ವರ್ಷಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳದೆ ತನ್ನನ್ನ ಕೋಟ್ಯಂತರ ಜನರ ವಿಶ್ವಾಸವನ್ನು ಸಂಪಾದಿಸಿ ದೇಶ ಸೇವೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರು ಅವ್ಯಾರ ಮಾಡ್ತಾ ಇದಾರ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತ ಮಾಡಿ. ನನಗೂ ನಾಶ ಮಾಡ್ಬೇಕಂತ ಇದ್ರೆ ಮಾಡಿ. ಹೂ ಆರ್ ದೀಸ್ ಪೀಪಲ್ ಸರ್? RSS ಅಂದ್ರೆ ಯಾರು, ಏನು, ಹೂ ಆರ್ ದೇ? ನಿಮ್ಗೆ ಗೊತ್ತಾ ಹೇಳಿ? ವೈ ಈ RSS ರಹಸ್ಯ ಏನಿದೆ? ಯಾಕೆ ಅಷ್ಟು ಎದುರ್ತಾರೆ ಕಾನೂನು ವ್ಯಾಪ್ತಿನಲ್ಲಿ ಬರೋಕ್ಕೆ, ಚೌಕಟ್ಟಿನಲ್ಲಿ ಬರೋಕ್ಕೆ? ಸಂಚಲನ ಕಾರ್ಯಕರ್ತ ತಾವು ಎಲ್ಲೆಲ್ಲಿದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರು, ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕುವುದ ಆ ಜಾಗದಕ್ಕೆ ಕರ್ಕೊಂಡು ಬಂದ್ರು ಅಂತಲೇ ಅಂತ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರ್ಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ನಿಮ್ ರಿಜಿಸ್ಟ್ರೇಷನ್ ನ ಕಾರಣಕ್ಕೆ ಜಗತ್ತು ನಡೆಯೋದಿಲ್ಲ ಅಂತಲೇ. ರಜಾಕರನ್ನ ಹೆದರಿಸಿದ್ದ ಆರ್ಎಸ್ಎಸ್ ಎಂದ ಬಿಎಲ್ ಸಂತೋಷ್, ಆರ್ಎಸ್ಎಸ್ ರಕ್ಷಣೆಗೆ ಬಂದೇ ಇಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಪಂಚ್. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರರನ್ನ ಎದುರಿಸಿದ್ದು RSS ನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ ಎತ್ತಿದ್ದು, ಆ ರಜಾಕಾರನ ಎದುರಿಸಿದ್ದು ಇದೇ RSS ನವರು, ಇದೇ RSS ನವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ, ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು, ನಿಮ್ಮ ಅಪ್ಪ ಹುಟ್ಟುಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತ. RSS ಅವರು ರಕ್ಷಣೆಗೆ ಬಂದಿಲ್ಲ, ನಮ್ಮ ಭಾಗದ ಜನರಿಗೆ ರಕ್ಷಣೆ ಮಾಡಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ಪಟೇಲ್ ಅವರು ಮತ್ತೆ ಇಂಡಿಯನ್ ಆರ್ಮಿದವರು. ಇವತ್ತು ಸಂಘದ ಬಗ್ಗೆ ಬಿಟ್ಟು ತರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿತ್ತು. ಯಾವನೊಬ್ಬ ಚಡ್ಡಿ ಹಾಕೊಂಡು ನಿಂತಿಲ್ಲ ಅಲ್ಲಿ. RSSದು ಸರ್ದಾರ್ ಪಟೇಲ್ ಅವರ ಒಂದು ದೃಢ ನಿರ್ಧಾರದಿಂದ ಇವತ್ತು ನಾವು ಅಖಂಡ ಭಾರತವನ್ನು ನೋಡ್ತಾ ಇದ್ದೀವಿ. 560 ಸಣ್ಣ ಪುಟ್ಟ ರಾಜ್ಯಗಳು, ಸಂಸ್ಥಾನಗಳು ಒಗ್ಗೂಡಿಸಿ ಇವತ್ತು ಭಾರತ ರಾಷ್ಟ್ರ ಆಗಿದೆ, RSS ಇಂದ ಅಲ್ಲ. ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ರೋಗ ಬಂದಿದೆ ಎಂದ ಶಾಸಕ ಯತ್ನಾಳ್, ಉತ್ತರ ಕೊಡೋಕಾಗದೆ ಚಾರಿತ್ರಿಕ ವಧೆ ಮಾಡ್ತಿದ್ದಾರೆ ಎಂದ ಪ್ರಿಯಾಂಕ್. ಈ ರೀತಿ ಒಂದು ರೀತಿ ಮಾನಸಿಕ ಅಸ್ವಸ್ಥರಾಗ್ಯಾರ ನಮ್ಮ ಪ್ರಿಯಾಂಕಾ ಖರ್ಗೆ. RSS ಅಂದರೆ ಒಂದು ಎಲ್ಲರಿಗೂ ಕೆಲವೊಂದು ರೋಗ ಬರ್ತಾವೆ, ಕ್ಯಾನ್ಸರ್ ಅಂತ ಬರ್ತೈತಿ, ಪಾರ್ಶ್ವವಾಯು ಅಂತ ಬರ್ತದೆ,
ಹಂಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ RSS ರೋಗ ಒಂದು ಬಂದೈತೆ. ಸುಮ್ಮನೆ ಇದೆಲ್ಲ ಬಂದು ಪ್ರತಿ ಸರಿ ಯಾರ್ಯಾರು ನಿಮ್ಮ MP ಗಳೆಲ್ಲ ಬೆಂಗಳೂರು MP ಗಳೆಲ್ಲ ಹುಚ್ಚಿಡ್ದಿದೆ ಅವರಿಗೆ ಪ್ರಿಯಾಂಕಿಗೆ ಕಾಂಗ್ರೆಸ್ನವರಿಗೆ ಏನು ಅರ್ಥ ಇದು? ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ವೈಯಕ್ತಿಕ ಚಾರಿತ್ರವಾದ ಮಾಡ್ತೀರಾ ನೀವು? ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ಥ್ರೆಟನ್ ಮಾಡ್ತೀರಾ ನೀವು? ಏನಂದ್ರೆ ಅರ್ಥ ಅಂದರೆ ಏನು ಕೊಲೆ ಮಾಡ್ತಾರಾ ನನಗೆ? ನಮ್ಮ ಗೃಹ ಸಚಿವರಿಗೆ ಏನೋ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತಪಾಸಣೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಸುಮ್ಮನೆ ಅವರು RSS ಏನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಏನಾದ್ರು ಅವ್ರ ಬಗ್ಗೆ ಒಂದು ಶಬ್ದ ಮಾತಾಡಿದೆಯಾ? ಇವರೇ RSSನವ್ರ ಬಗ್ಗೆ ಮಾತಾಡಿದರೆ ನಾಶವಾಗ್ತೀವಿ ಅಂತ ಅಂತಾರೆ. ಯಾರು ಹೇಳಿದ್ದಾರೆ? ಬಿಲ್ನಲ್ಲಿ RSS BJP ಅಂತಿದೆಯಾ ಎಂದ ಪ್ರಿಯಾಂಕ್. ನೋಂದಣಿ ಅವಶ್ಯಕ ಎಂದ ಸಚಿವರು. ಸಂಘದ ವಿರುದ್ಧವೂ ಗುಟುರು. ಆಮೇಲೆ ಇದು RSS ಅಂತ ಯಾರು ಹೇಳಿದ್ರು? ಇದು RSSಗೋಸ್ಕರ ಅಂತ ಯಾಕೆ ಹೇಳಿದ್ರು? ಇದು ಏನು ಅವ್ರು ಒಬ್ಬರೇ ಇರೋದ ಸಂಸ್ಥೆ ಇಡೀ ಸಮಾಜದಲ್ಲಿ? ಬೇರೆ ಯಾವ ಸಂಸ್ಥೆಗಳೇ ಇಲ್ಲ, ಸಂಘಟನೆಗಳೇ ಇಲ್ವಾ? ಬೇರೆ ಯಾರು ದುರುಪಯೋಗ ಮಾಡೋದಲ್ಲ ಅಂದರೆ ಇವ್ರು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಅರ್ಥನಾ? ನಾನು ಎಲ್ಲಿ ಬ್ಯಾನ್ ಅಂತ ಎಲ್ಲಿ ಹೇಳಿದ್ದೀನಿ? ಅಥವಾ ಬಿಲ್ ಓದಿದಾರ ಯಾರನ್ನ? ನಿಷೇಧ ಅಂತ ಇದೆಯೇನೋ ಅದರಲ್ಲಿ? BJP ಅಂತ ಇದೆಯಾ ಅದರಲ್ಲಿ? RSS ಅಂತ ಇದೆಯಾ ಅದರಲ್ಲಿ? ಯಾಕೆ ಸುಮ್ಮನೆ ವಿನಾಕಾರಣ ಗೊಂದಲಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು? ಅಷ್ಟೊಂದು ದೊಡ್ಡ ಸಂಘಟನೆ ಇರೋಂಥ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಹೊಂದಿರತಕ್ಕಂಥ ಒಂದು ಸಂಘಟನೆ, ಅದಕ್ಕೆ ಹಗ್ಗ ಮೂಗ್ದಾರ ಇಲ್ಲ ಅಂದರೆ ಹೆಂಗೆ? ಎಲ್ಲ ಇರಬೇಕಲ್ವಾ? ಹಗ್ಗನೂ ಇರಬೇಕು, ಮೂಗ್ದಾರನೂ ಇರಬೇಕು, ಕಾನೂನಿನ ಕಟ್ಟುಪಾಡುಗಳು ಇರಬೇಕು, ವ್ಯವಸ್ಥಿತವಾಗಿ ಹೋಗಬೇಕು. ನೋಂದಣಿ ಆಗಲಿಲ್ಲ ಅಂದ್ರೆ ಮುಂದೆ ನಾವು ಬಿಡಂಗಿಲ್ಲ, ನೋಂದಣಿ ಮಾಡಲೇಬೇಕು. ಯಾಕೆ? ಬೆಂಗಳೂರೊಳಗೆ BBMP ಒಳಗೆ ಒಂದು ನಾಯಿ ಸಾಕಿದ್ರೆ ಅದಕ್ಕೆ ನೋಂದಣಿ ತೊಗೋಬೇಕು, ಅದಕ್ಕೊಂದು ಟ್ಯಾಗ್ ಕಟ್ಟಬೇಕು. ಒಂದು ಪಾನ್ ಶಾಪ್ ಮಾಡ್ಬೇಕಾತಂದ್ರೆ ಅದನ್ನು ನೋಂದಣಿ ತೊಗೋಬೇಕು. ಒಂದು ಸಣ್ಣ ಅಂಗಡಿ ಪ್ರಾರಂಭ ಮಾಡ್ಬೇಕಾದ್ರೆ ನೋಂದಣಿ ತೊಗೋಬೇಕು. ಇದನ್ನ ಯಾಕೆ ತೊಗೊಳಂಗಿಲ್ಲ? ರಾಜ್ಯದಲ್ಲಿ ಕೊಂಚ ತಣ್ಣಗಾಗಿದ್ದ RSS ನೋಂದಣಿ ಯುದ್ಧ ಮತ್ತೆ ಶುರುವಾಗಿದೆ. BL ಸಂತೋಷ್ ನೋಂದಣಿ ಮಾಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳ್ತಿದ್ರೆ, ಸರ್ಕಾರ ಮಾತ್ರ ಸಂಘದ ಕಾರ್ಯಚಟುವಟಿಕೆಗಳ ವೇಗಕ್ಕೆ ಸ್ಪೀಡ್ ಬ್ರೇಕ್ ಹಾಕ್ತಿದೆ. ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.